ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕಾವೇರಿ ಅಂತ. ಊರು ಮುಡಿಗೆರೆ. ವಯಸ್ಸು 30 ವರ್ಷ ತುಂಬಿದೆ. ಗಂಡ ಕೈಲಾಗದ ಗಂಡ. ಸಮಸ್ಯೆ ಮದುವೆ ಮಾಡಿಕೊಂಡು ಮೋಸ ಹೋಗಿದ್ದೇನೆ. ಆಸ್ತಿ ಒಟ್ಟು ಆಸ್ತಿಯ ಮೊತ್ತ ಬಂದು 1 ಕೋಟಿ ಇದೆ. ನೋಟಗಳು ರಮಣೀಯವಾಗಿದೆ. ಚೆಂಡುಗಳು ಮೃದುವಾಗಿ ಇವೆ. ಎತ್ತರ ಬಂದು 5 ಅಡಿ ಎತ್ತರ. ಸ್ನೇಹಿತರೆ, ಕಾವೇರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸಮಸ್ಯೆಗಳು ಹೀಗಿವೆ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಗಂಡನಿಗೆ ರಸಿಕತನ ಅನ್ನುವುದೇ ಗೊತ್ತಿಲ್ಲ. ಮುದುಗರ ಹಾಗೆ ವ್ಯವಹಾರ ಮಾಡ್ತಾನೆ. ಯಾರ ಜೊತೆ ಬೇಕಾದರೂ ಓಡಾಡಿ ಏನು ಅನ್ನುವುದಿಲ್ಲ. ಇವನಿಗೆ ಸ್ವಾಭಿಮಾನ ಅಭಿಮಾನ ಯಾವುದೂ ಇಲ್ಲ. ಗಂಡಸಿಗೆ ಇರುವ ಯಾವುದೇ ಗತ್ತು ಇವನಲ್ಲಿ ಇಲ್ಲ. ಮದುವೆಯಾಗಿ ನನ್ನ ತೂತಿಗೆ ನಾನೇ ಮೋಸ ಮಾಡಿದ್ದೇನೆ. ಸ್ನೇಹಿತರೆ, ಕಾವೇರಿಯವರು ಯಾವೆಲ್ಲ ಸಮಸ್ಯೆಗಳಿಂದ ನೋವನ್ನ ಅನುಭವಿಸುತ್ತಿದ್ದಾರೆ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗಾರ ಹೀಗಿರಲಿ, ಸುಂದರವಾದ ಮೈನೋಟ ಹೊಂದಿರಬೇಕು. ತೂತಿನ ಬಗ್ಗೆ ತುಂಬಾನೇ ಅಭಿರುಚಿ ಇರಬೇಕು. ಹೆಣ್ಣಿನ ಬಗ್ಗೆ ಕಾಮುಕ ವ್ಯಕ್ತಿ ಆಗಿರಬೇಕು. ಎಷ್ಟೇ ಕಿರುಚಾಡಿದರೂ ದೆಂಗುವುದನ್ನ ಬಿಡಬಾರದು. ಹೆಣ್ಣಿನ ಎಲ್ಲಾ ಆಸೆಗಳು ಪೂರೈಸಬೇಕು. 7 ಇಂಚಿನ ಗೂಟ ಕೈಯಲ್ಲಿ ಹಿಡಿದುಕೊಂಡು ಬರಬೇಕು. ದಿನಾ ತೂತು ಕೆಂಪಗೆ ಮಾಡಬೇಕು. ಸ್ನೇಹಿತರೆ, ಕಾವೇರಿಯವರು ಪಕ್ಕದಲ್ಲಿ ಮಲಗುವ ಜೊತೆಗಾರ ಹೇಗೆಲ್ಲ ಇರಬೇಕು ಅನ್ನುವುದನ್ನ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಗದ್ವಾಲ್ ಸಾರಿ ಭಾರತದ ವಿವಿಧ ರಾಜ್ಯಗಳ ಸಾರಿಗಳು ವಿವಿಧ ಶೈಲಿಗಳು ಮತ್ತು ವಿನ್ಯಾಸಗಳಲ್ಲಿ ಬರುತ್ತವೆ ಮತ್ತು ಅನೇಕ ರೋಮಾಂಚಕ ಬಣ್ಣಗಳು ಮತ್ತು ವಿನ್ಯಾಸಗಳೊಂದಿಗೆ. ಅಂತಹ ಒಂದು ಸಾರಿಯು ತೆಲಂಗಾಣದ ಜೋಗುಲಾಂ ಗದ್ವಾಲ್ ಜಿಲ್ಲೆಯಲ್ಲಿ ಕಂಡುಬರುವ ಗದ್ವಾಲ್ ಸಾರಿಗಳಾಗಿವೆ. ಈ ಸಾರಿಯಲ್ಲಿ ದೇಹಕ್ಕೆ ಹತ್ತಿಯನ್ನು ಬಳಸಲಾಗುತ್ತದೆ ಮತ್ತು ಪಲ್ಲುಗೆ ರೇಷ್ಮೆಯನ್ನು ಬಳಸಲಾಗುತ್ತದೆ. ಇದನ್ನು ಸೀಕೋ ಸಾರಿ ಎಂದು ಕರೆಯಲಾಗುತ್ತದೆ. ಸಾರಿಯು ಹಗುರವಾದ ನೇಯ್ಗೆ ಅದನ್ನು ಬೆಂಕಿ ಕಡ್ಡಿಯಲ್ಲಿ ಪ್ಯಾಕ್ ಮಾಡಲು ಸಾಧ್ಯವಾಗಿಸುತ್ತದೆ. ಗದ್ವಾಲ್ ಸಾರಿಯು ಹತ್ತಿ ಅಥವಾ ರೇಷ್ಮೆ ಬಟ್ಟೆಯಿಂದ ಮಾಡಲ್ಪಟ್ಟಿದೆ. ಇದನ್ನು ಮ್ಯಾಚಿಂಗ್ ಬ್ಲೌಸ್ ಜೊತೆಗೆ ಚೋಲಿ ಅಥವಾ ರವಿಕೆ ಮ್ಯಾಚಿಂಗ್ ಪೇಟಿಕೋಟ್ ಜೊತೆಗೆ ಧರಿಸಬಹುದು. ಗದ್ವಾಲ್ ಸಾರಿಗಳು ಅನೇಕ ಬಣ್ಣಗಳು ಮತ್ತು ವಿನ್ಯಾಸಗಳಲ್ಲಿ ಲಭ್ಯವಿದೆ. ಆದರೆ ಕೆಂಪು ಅಥವಾ ಹಸಿರು ಮುಂತಾದ ಇತರ ಬಣ್ಣಗಳಿಗಿಂತ ಬಿಳಿ ಬಣ್ಣವನ್ನು ಮದುವೆಗೆ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅವು ಜೀವನದ ಶುದ್ಧತೆ ಮತ್ತು ತಾಜಾತನವನ್ನು ಪ್ರತಿನಿಧಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.